ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್ ಕುರಿತಂತೆ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ, ಹಿರಿಯ ಪತ್ರಕರ್ತರು. ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು. ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂವಾದದಲ್ಲಿ ನಾವು ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್ ವಿಷಯ ಕುರಿತು ಚರ್ಚಿಸಲಿದ್ದೇವೆ. ನಮ್ಮೊಂದಿಗೆ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ. ಮೇಡಮ್, ನಮ್ಮ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತ್ರಿ ಪಡಿಸುವಂತಹ ವಿಷಯದಲ್ಲಿ ನಾವು ಏನು ಮನ್ರೇಗಾ ಅಂತ ಹೇಳ್ತೀವಿ, ಆ ಒಂದು ಯೋಜನೆ ತುಂಬಾ ಮಹತ್ವದ ಕೊಡುಗೆ ನೀಡಿದೆ. ನಮ್ಮ ಜನರಿಗೆ ಆಹಾರವನ್ನ ಒದಗಿಸುವುದರ ಜೊತೆಗೆ ಅವರಿಗೆ ಒಂದಷ್ಟು ದಿನ ವರ್ಷದಲ್ಲಿ ಉದ್ಯೋಗವನ್ನು ಖಾತ್ರಿ ಕೊಡಿಸುವಂತ ಒಂದು ಮಹತ್ವದ ಒಂದು ಮಿಷನ್, ಅದು ಒಂದು ಕಾರ್ಯಕ್ರಮ, ಒಂದು ಯೋಜನೆ ಕೇಂದ್ರ ಸರ್ಕಾರದಿಂದ. ಇದರ ಪರಿಷ್ಕೃತ ರೂಪ, ಇದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಇತ್ತೀಚೆಗೆ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್ ಅನ್ನುವ ಒಂದು ಮಸೂದೆಯನ್ನ ನಮ್ಮ ಸಂಸತ್ತು ಅಂಗೀಕಾರ ನೀಡಿದೆ. ಈ ಒಂದು ಬಿಲ್ ಬಗ್ಗೆ ತಾವು ವಿವರ ಕೊಡಬಹುದಾ ಅಂತ. ಇದು ಹೊಸದಾಗೆ ಬಂದಿರುವಂತಹ ಒಂದು ಬಿಲ್ಲು. ಅದು ಈ ವಿಕಸಿತ್ ಭಾರತ್ 2047ಕ್ಕೆ ಅದಕ್ಕೆ ಅದು ಟ್ಯೂನ್ ಮಾಡಿದ್ದಾರೆ ಅದನ್ನ. ಯಾಕಂದ್ರೆ ತುಂಬಾ ಪ್ರೋಗ್ರಾಮ್ಸ್ ಇದೆ ನಮ್ಮಲ್ಲಿ, ಅದು ಒಂದು ಇಂಟಿಗ್ರೇಟ್ ಆಗಲ್ಲ. ಅದು ಈ ವಿಕಸಿತ್ ಭಾರತ್ ಬಿಲ್ ಓದ್ತಾ ಇದ್ರೆ, ಇದು ರೋಜ್ಗಾರ್ ಮತ್ತೆ ಆಜೀವಿಕ್ ಮಿಷನ್ ಬಿಲ್ಲು, ಅದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಅದನ್ನ ಒಂದು ಟ್ರ್ಯಾಕ್ ಅಲ್ಲಿ ತಗೊಂಡು ಹೋಗೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದು ಓದೋಂತಹ ತಾಳ್ಮೆ ಇರಬೇಕು. ಬಿಲ್ಲಿನ ಹೆಸರಿನಲ್ಲಿ ಹೋಗಬಾರ್ದು ಯಾರೂ. ಬಿಲ್ ಅಂತ ಬಂದಾಗ ಸೀರಿಯಸ್ ಆಗಿ ಯಾರೇ ಆಗಲಿ, ಅದು ಮೀಡಿಯಾ ಇರ್ಬೋದು ಅಥವಾ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ಅದ್ರದ್ದು ಫೀಚರ್ಸ್ನ ಓದ್ಬೇಕೇ ವಿನಃ ಅದನ್ನ ಹೆಸರು ನೋಡ್ಬಿಟ್ಟು ಅದಾಗೋದಿಲ್ಲ. ಇವಾಗ ಎರಡು ಈ ಬಿಲ್ ಬಗ್ಗೆ ನಡೀತಾ ಇದ್ದಿದ್ದ ಗಲಾಟೆ ಏನು ಅಂತ ಹೇಳಿದ್ರೆ, ಹೆಸರು ಬಗ್ಗೆ ರಾಮ್ ಅನ್ನೋದು ಬರುತ್ತೆ ಅಂತ, ಇನ್ನೊಂದು ಸ್ಟೇಟ್ಸ್ಗೆ ಅದು ಬರ್ಡನ್ ಆಗತ್ತೆ ಅಂತ. ಆದ್ರೆ ನಮ್ದು ಎಲ್ಲಾನು ಕೋಆಪರೇಟಿವ್ ಫಾರಮ್ ಅಲ್ಲೇ ಹೋಗ್ತಾ ಇರೋದು, ನಮ್ದು ಸಹಕಾರದಲ್ಲೇ ನಡೀತಾ ಇರೋದು. ಇದು ಕೂಡ ಸಹಕಾರದ ದೃಷ್ಟಿಯಿಂದ ನಾವು ನೋಡ್ಬೇಕಾಗತ್ತೆ. ಕೇಂದ್ರ ಮತ್ತು ರಾಜ್ಯಗಳು ಯಾವುದೇ ಒಂದು ಹೊಸ ಮಸೂದೆ ಬಂದಾಗ ಅಥವಾ ಕಾನೂನು ಆದಾಗ ಅದನ್ನ ನಾವು ಅರ್ಥ ಮಾಡಿಕೊಂಡು ಜನಗಳಿಗೆ ತಲುಪಿಸಿ ಅದನ್ನ ಸಕ್ಸಸ್ ಮಾಡೋದು ನಮ್ಮ ಕೈಲಿರುತ್ತೆ. ಅದ ಆಗ್ಬೇಕಾಗಿದೆ ಅನ್ಸುತ್ತೆ. ಅದೊಂದು ಬಹಳ ಪ್ರೋಗ್ರೆಸಿವ್ ಆಗಿರುವಂತಹ ಒಂದು ಮಸೂದೆ ತಂದಿದ್ದಾರೆ. ಅದನ್ನ ಫೀಚರ್ಸ್ ನ ಓದ್ಬೇಕಾದ್ರೆ, ಈಗ ನೋಡಿ, ನಾನು ಬಹಳ ವರ್ಷಗಳಿಂದ ಮನ್ರೇಗಾನ ಕವರ್ ಮಾಡ್ತಿದ್ದೆ. ಇತ್ತೀಚಿನ ದಿನಗಳಂತೂ ಸ್ಕ್ಯಾಮ್ಸೇ. ಒಂದ್ಸತಿ ಅಂತ ಹೇಳಿದ್ರು 25 ಲಕ್ಷ ಕಾರ್ಡ್ಸ್ಗಳು ವೆಸ್ಟ್ ಬೆಂಗಾಲ್ ಅಲ್ಲಿ ಸ್ಕ್ಯಾಮ್. ಅಲ್ಲಿ ಅಕೌಂಟಬಿಲಿಟಿ ಇರಲ್ವೋ ಅಲ್ಲಿ ಜನರಿಗೆ ತಲುಪಬೇಕಾಗಿದ್ದು ತಲುಪಲ್ಲ. ಮೇಡಮ್, ತಾವು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಹಕಾರ ಎಷ್ಟು ಮಹತ್ವದ್ದು ಅನ್ನುವುದರ ವಿಷಯವನ್ನ ತುಂಬಾ ಸಮರ್ಪಕವಾಗಿ ಹೇಳಿದ್ರಿ. ಈಗ ಹಿಂದಿನ ಯೋಜನೆ ಏನು ಮನ್ರೇಗಾ ಇತ್ತಲ್ಲ, ಅದಕ್ಕಿಂತ ಈ ಹೊಸ ವಿಬಿ ಜಿ ರಾಮ್ಜಿ ಮಿಷನ್ ಹೇಗೆ ಭಿನ್ನ ಮತ್ತೆ ಹೇಗೆ ಉತ್ತಮವಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಇಲ್ಲಿ ರಾಜ್ಯ ಸರ್ಕಾರ ಮ್ಯೂಟ್ ಸ್ಪೆಕ್ಟೇಟರ್ ಆಗಬಾರ್ದು. ಯಾವುದೇ ಫೆಡರಲ್ ಸಿಸ್ಟಮ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಮಾಡತ್ತೆ, ಕೇಂದ್ರ ಮಾಡತ್ತೆ, ನಮಗೇನು ರೋಲ್ ಇಲ್ಲ, ಕಂಪ್ಲೇಂಟ್ ಮಾಡೋದು ಅಲ್ಲ. ಅದು ಒಟ್ಟಿಗೆ ರೆಸ್ಪಾನ್ಸಿಬಿಲಿಟಿ. ಒಂದು ಹ್ಯೂಜ್ ಇದು, ಎಷ್ಟು ಲ್ಯಾಕ್ಸ್ ಟುಗೆದರ್ ಫಾರ್ಮರ್ಸ್ಗೆ ಮತ್ತೆ ವರ್ಕರ್ಸ್ಗೆ ಆಗೋದ್ರಿಂದ, ಯಾರಿಗೆ ಅನ್ಎಂಪ್ಲಾಯ್ಮೆಂಟ್ ಇರುತ್ತೋ ಅವ್ರಿಗೆ. ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಎಲ್ಲಾ ರಾಜ್ಯ ಸರ್ಕಾರಗಳು ವಾಲಂಟ್ರಿಯಾಗಿ ಬರಬೇಕು, ಓನ್ ಅಪ್ ಮಾಡ್ಕೊಳ್ಬೇಕು ಇಂಥ ಸ್ಕೀಮ್ಗಳನ್ನ. ಮತ್ತೆ ಇದು ಸ್ಟೇಟ್ ಗವರ್ಮೆಂಟ್ಗೆ ಹೊರೆ ಆಗತ್ತೆ ಅಂತ ನಾನು ಇದು, ಯಾಕಂದ್ರೆ ಹಿಲ್ಲಿ ಏರಿಯಾಸ್ ಅಲ್ಲಿ ಇರೋ ನಾರ್ತ್ ಈಸ್ಟ್ ಮತ್ತೆ ಯೂನಿಯನ್ ಟೆರಿಟರೀಸ್ಗೆ ಎಲ್ಲ ಅವರು ಮಾರ್ಜಿನ್ ಕೊಟ್ಟಿದ್ದಾರೆ. 90-10 ನಲ್ಲಿ ಹೋಗುತ್ತೆ, ಇಲ್ಲಿ 60-40 ನಲ್ಲಿ ಹೋಗುತ್ತೆ. ಇನ್ನೊಂದು, ಇಲ್ಲಿ ಇಷ್ಟು ದಿನ ಇದ್ದ ಸ್ಕೀಮಲ್ಲೂ ಏನಿತ್ತು, ಆಧಾರ್ಗೆ ಸೀಡ್ ಆಗಿತ್ತು, KYCಗೆ ಅದು ಇದೆಲ್ಲ ಆಗಿತ್ತು. ಆದ್ರೂ ಕೂಡ ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಕಂಪ್ಲೇಂಟ್ಸ್ ಇತ್ತು. ಈಗ ಏನ್ ಮಾಡಿದ್ದಾರೆ, ರಿಯಲ್ ಟೈಮ್ ವರ್ಕ್ ಮಾನಿಟರಿಂಗ್ ಆಗುತ್ತೆ, ಡ್ಯಾಶ್ ಬೋರ್ಡ್ ಆಗ್ತಾ ಇದೆ. ಇವಾಗ ನೋಡಿ, ಕೋವಿಡ್ ಟೈಮ್ ಅಲ್ಲಿ ಡ್ಯಾಶ್ ಬೋರ್ಡ್ ಆಯ್ತು, ಅದು ಬಹಳ ಅಕೌಂಟಬಿಲಿಟಿ ತಂದ್ಬಿಡ್ತು ಎಷ್ಟೋ ವಿಷಯಗಳಲ್ಲಿ. ಇವನು ಕರ್ನಾಟಕ ರಾಜ್ಯದಲ್ಲೂ ಬಹಳ ಆಕ್ಟಿವ್ ಆದಂತಹ ಇಂಪ್ಲಿಮೆಂಟೇಷನ್ ಮಾಡುವಂತಹ ಸ್ಕೀಮ್ಗಳದ್ದು ಡ್ಯಾಶ್ ಬೋರ್ಡ್ ಇದೆ. ಇವತ್ತು ನಾವು ಟ್ರಾನ್ಸ್ಪರೆನ್ಸಿ ಎಲ್ಲಿ ತರಬೇಕು, ಎಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಜಾಬ್ ಅಂತ, ಏನ್ ಅಸೆಟ್ ಕ್ರಿಯೇಟ್ ಮಾಡ್ತಿದ್ದಾರೆ. ಮತ್ತೆ ಇವಾಗ ಗ್ರಾಮೀಣ ಭಾಗಗಳಲ್ಲಿ ಪ್ರಾಮುಖ್ಯತೆಗಳು ಮೊದಲು ಏನ್ ಕೊಡ್ತಿದ್ರು, ಈಗಿಲ್ಲ. ಅದು ಬೇರೆ 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 ಬಂದ್ಬಿಟ್ಟಿದೆ. ಓವರ್ ದ ಲಾಸ್ಟ್ 2 decades ಅಲ್ಲಿ ಬಹಳ ಚೇಂಜಸ್ ಆಗಿದೆ. ಅದೇ ರೀತಿ ಈ ಸ್ಕೀಮ್ನ ಬೆನಿಫಿಟ್ ತಗೊಳ್ಳೋರು, ಲಾಭ ತಗೋಬೇಕೋ ಅಥವಾ ಅದರಿಂದ ಉಪಯೋಗ ಪಡ್ಕೋಬೇಕೋ, ಅವರ ಮೈಂಡ್ ಸೆಟ್ಟು ಚೇಂಜ್ ಆಗಿದೆ. ಅದಕ್ಕೆ ತಕ್ಕಂತೆ ಈ ಸ್ಕೀಮು ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಇದು ಹೌದು. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಇದರಲ್ಲಿ ಏನಂತಂದ್ರೆ, ಮುಂಚೆ ಇದ್ದಂತಹ ಮನ್ರೇಗಾದಲ್ಲಿ ವರ್ಷದಲ್ಲಿ ಏನು 100 ದಿನ ಇತ್ತಲ್ಲ, ಅದನ್ನ ಈಗ 125 ದಿನಕ್ಕೆ ಏರಿಕೆ ಮಾಡಿದ್ದಾರೆ. ಇದು ಕೂಡ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ತುಂಬಾ ತುಂಬಾ ಅನುಕೂಲ ಮಾಡಿಕೊಡುವಂತಹ ಒಂದು ಅಂಶ ಇದು. ಇನ್ನೊಂದು,
ನಮ್ಮ ಗ್ರಾಮೀಣ ಭಾಗದಲ್ಲಿ ನೀರಿನ ಒಂದು ಸಂರಕ್ಷಣೆ ಅಂದರೆ ವಾಟರ್ ಸೆಕ್ಯೂರಿಟಿ ಕೊಡುವಂಥದ್ದು, ಮತ್ತು ಅವರ ಜೀವನ ಶೈಲಿ ಇದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು, ಮತ್ತು ಗ್ರಾಮೀಣ ಭಾಗದ ಮೂಲ ಸೌಕರ್ಯ ಇದನ್ನು ನಿರ್ಮಾಣಕ್ಕೆ ಈ ಒಂದು ಉದ್ಯೋಗ ಖಾತ್ರಿನಲ್ಲಿ ಕೊಡುವಂಥದ್ದು, ಮತ್ತು ಅಡಾಪ್ಟಬಿಲಿಟಿ ನಾವೇನು ಒಂದು ವಾತಾವರಣ ಹವಾಮಾನ ಅಂತ ಹೇಳ್ತೀವಿ ಅದಕ್ಕೆ ಅಡಾಪ್ಟಬಿಲಿಟಿ ಮಾಡುವಂಥದ್ದು. ಇವೆಲ್ಲವೂ ಕೂಡ ಹೊಸ ಮಿಷನ್ನಲ್ಲಿ ಇನ್ಕ್ಲೂಡ್ ಆಗಿರೋದು ನಮ್ಮ ಗ್ರಾಮೀಣ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ರೀತಿಯ ಸಕಾರಾತ್ಮಕವಾದಂತಹ ಒಂದು ಕ್ರಮ ಅಂತ ಅನಿಸುತ್ತೆ. ಇನ್ನೊಂದು, ಈಗ ನೋಡಿ, ನಮ್ಮ ಭಾರತ ಗ್ರಾಮೀಣ ಭಾಗ ಮತ್ತು ಕೃಷಿ ಏನಿದೆಯಲ್ಲ ಅದು ನಮ್ಮ ಆರ್ಥಿಕತೆಯ ಬೆನ್ನೆಲುಬು. ಈ ಆಯಾಮದಿಂದ ನೋಡಿದ್ರೆ ಈ ಹೊಸ ಯೋಜನೆ ಜಿ ಯೋಜನೆ ಗ್ರಾಮೀಣ ಆರ್ಥಿಕತೆಯನ್ನ ಮತ್ತಷ್ಟು ಬಲಪಡಿಸೋದಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ? ಹಳೆ ಸಿಸ್ಟಮ್ ಅಲ್ಲಿ ಏನಿತ್ತಂದ್ರೆ ಅದು ಯಾವ್ದಕ್ ಖರ್ಚು ಮಾಡಬೇಕು ಅನ್ನೋದು ಯಾವ್ದು ಒಂದು ಕ್ಲಾರಿಟಿನೇ ಇರಲಿಲ್ಲ. ಇಡೀ ದೇಶದಲ್ಲಿ ಗವರ್ಮೆಂಟ್ ದುಡ್ಡು ಅಂತ ಹೋಗ್ತಾ ಇತ್ತು, ಅಂದ್ರೆ ನಮ್ಮ ದುಡ್ಡೇನೆ ಹೋಗ್ತಾ ಇದ್ದಾಗ ಯಾವ್ದನ್ನು ಒಂದು ಇಂಟಿಗ್ರೇಟೆಡ್ ಒಂದು ಹೋಲ್ ಪಿಕ್ಚರ್ ಸಿಗ್ತಿರ್ಲಿಲ್ಲ. ಯಾವ ಸ್ಟೇಟ್ ಅಲ್ಲಿ ಏನಾಗ್ತಿದೆ ಗೊತ್ತಿರ್ಲಿಲ್ಲ. ಈಗ 4 ವರ್ಟಿಕಲ್ಸ್ ಮಾಡ್ಕೊಂಡಿದ್ದಾರೆ. ನೀವು ಈ ವರ್ಟಿಕಲ್ಸ್ ಅಲ್ಲಿ ಕೆಲಸ ಮಾಡಿ, ಅದ್ರೊಳಗೆ ನೀವು ಕೆಲಸ ಜನರೇಟ್ ಮಾಡಿ ಜನರಿಗೆ 125 ದಿನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಕೊಡದೆ ಇದ್ದಾಗ ಏನಾಗುತ್ತೆ ಅಂತಾನೂ ಹೇಳಿದ್ದಾರೆ. ಅವಾಗ ಸ್ಟೇಟ್ ಗೌರ್ಮೆಂಟ್ಸು ಕೊಡಬೇಕು, ಯಾಕಂದ್ರೆ ಅವ್ರಿಗೆ ಅವಾಗ ಅನ್ಎಂಪ್ಲಾಯ್ಮೆಂಟ್ ಇದು ಕೊಡ್ಬೇಕಾಗತ್ತೆ ಅವ್ರಿಗೆ. ಯಾಕಂದ್ರೆ ಕೆಲಸ ತಗೊಳ್ಳದೆ ಹೋದ್ರೆ ನೀವು ವರ್ಕರ್ಸ್ಗೆ ಎಲ್ಲಿರುತ್ತೆ. ಈ 4 ವರ್ಟಿಕಲ್ಸ್ ತಗೊಂಡಾಗ ನೋಡಿ, ನೀರು ಪ್ರಪಂಚದಲ್ಲೇ ನೀರನ್ನ ನಾವು ಅಷ್ಟು ಡಿಸ್ಕಸ್ ಮಾಡ್ತಾ ಇದೀವಿ, ಯಾಕಂದ್ರೆ ವಾಟರ್ ಶಾರ್ಟೇಜ್ ಇದೆ. ಇದನ್ನ ನಾವು ಯಾವುದೇ ವಾಟರ್ ರಿಲೇಟೆಡ್, ಅದು ಸ್ಮಾಲ್ ಡ್ಯಾಮ್ಸ್ ಇರ್ಬೋದು ಅಥವಾ ಒಂದು ಕಾಲುವೆ ಕಣಿವೆ ಮಾಡೋದಿರ್ಬೋದು, ಯಾವುದೇ ಇದ್ರೂ ಅದನ್ನೆಲ್ಲ ಅಕೌಂಟಬಿಲಿಟಿ ಆಗಬೇಕು. ಯಾರೋ ಮರ್ಜಿನಲ್ಲಿ ಯಾರೋ ಕಾಂಟ್ರಾಕ್ಟರ್ ಹೇಳ್ತಾನೆ ಅಂತ ಮಾಡೋ ಹಂಗಿಲ್ಲ. ನೀವು ಏನ್ ಮಾಡ್ತಿದ್ದೀರಾ ಹೇಳಿ ಅಂತ ಕೇಳ್ತಾ ಇರೋದಿಲ್ಲ ಅಷ್ಟೇ. ಕೊನೆಯಲ್ಲಿ ಕೆಲಸ ಸಿಗ್ಲಿಲ್ಲ ಅನ್ನೋದು ಅಥವಾ ಸ್ಕ್ಯಾಮ್ ಆಯ್ತು ಅನ್ನೋದು ಅದು ಬೇರೆ ವಿಚಾರ. ಈ 4ರಲ್ಲಿ ನಿಮ್ಗೆ ಎಲ್ಲಾ ಕವರ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಕೋರ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ, ಹಳ್ಳಿಗಳಲ್ಲಿ ರಸ್ತೆ ಬೇಕು, ಬ್ರಿಡ್ಜ್ಗಳು ಬೇಕು, ಲೈಟ್ ಬೇಕಾಗತ್ತೆ. ಈ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ನೀವು ಅದ್ರಲ್ಲಿ ತಗೋತೀರಾ, ಯಾವ್ದ್ರಲ್ಲಿ ತಗೊಳ್ತೀರಾ ನೀವು? ಅದಕ್ಕೆ ಇವಾಗ ಕಾಲಮ್ ತರ ಕೊಟ್ಟಿದ್ದಾರೆ ಅಷ್ಟೇನೆ. ಮೊದಲು ಇದು ಯಾವ್ದ್ರಲ್ಲಾರು ಒಂದು ತಗೊಳ್ಳೋರು, ಆದ್ರೆ ಒಂದು ನಮಗೆ ಈ ಅಸೆಟ್ ಅನ್ನ ನಾವು ಈ ಸಂಪತ್ತು ಈ ದೇಶಕ್ಕೆ ಕ್ರಿಯೇಟ್ ಮಾಡಿದೀನಿ ಅಂದ್ರೆ ಅದನ್ನ ಯಾವ ರೀತಿ ಕನ್ಸಾಲಿಡೇಟೆಡ್ ಆಗಿ ಹೇಳಕ್ಕೆ ಗೊತ್ತಾಗ್ತಾ ಇರ್ಲಿಲ್ಲ. ಅದು ತುಂಬಾ ವೇಗಾಗಿತ್ತು, ಬಹಳ ಅದಕ್ಕೆ ಯಾವುದೇ ರೂಪರೇಷೆನೇ ಇರ್ಲಿಲ್ಲ ಮೊದಲು ಮಾಡ್ತಾ ಇದ್ದಿದ್ದು. ಇದರೊಳಗೆ ಒಂದು ಚೌಕಟ್ಟಲ್ಲಿ ತಂದಿದ್ದಾರೆ ಅದನ್ನ. ಆಮೇಲೆ ಇನ್ನೊಂದು ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಸೌಕರ್ಯಗಳ ರಿಲೇಟೆಡ್ ಅದು ಎಲ್ಲಾ ಕವರ್ ಆಗ್ಬಿಡುತ್ತಲ್ಲ, ಯಾವ್ದು ಬಿಡ್ತು ಅನ್ನೋದೇ ಇಲ್ಲ ಅದರೊಳಗೆ. ಆಮೇಲೆ ಈಗ ನಾವು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡ್ತಾ ಇದೀವಿ. ಪ್ರತಿಯೊಂದು ಹಳ್ಳಿಗಳಲ್ಲಿ ಅದು ಗೊತ್ತಾಗ್ತಾ ಇದೆ, ಇವಾಗ ನಗರಗಳಲ್ಲಿ ಗೊತ್ತಾಗ್ತಾ ಇದೆ. ಇದನ್ನ ನಾವು ಕಮ್ಮಿ ಮಾಡಬೇಕು, ಅದಕ್ಕೆ ಸೈನೋ ಆಗಿದೆ, ಅದನ್ನ ಮಾಡೋ ಅಂತ ಪ್ರೆಷರ್ ಇದೆ ಇಂಡಿಯಾಗೆ. ಅದು ಒಂದು ಕ್ಲೈಮೇಟ್ ಚೇಂಜ್ ಬಗ್ಗೆ ಅಂದ್ರೆ ಒಂದು ಸಣ್ಣ ಗ್ರಾಮ ಪಂಚಾಯತ್ ಇಂದ ಹಿಡಿದು ಡೆಲ್ಲಿ ತನಕ ಎಲ್ಲರೂ ವರ್ಕ್ ಮಾಡಿದ್ರೇನೆ ಆಗೋದು. ಅದು ಇದರೊಳಗೆ ತರ್ತಾ ಇದ್ದಾರೆ, ಅದು ಅಕೌಂಟಬಿಲಿಟಿ ತರ್ತಾ ಇದ್ದಾರೆ. ನೀವು ಅದ್ರ ಬಗ್ಗೆ ಈ 4ರಲ್ಲಿ ನೀವು ಯಾವ್ದ್ರಲ್ಲಿ ಕೆಲಸ ತಗೊಂಡ್ರು ಹಳ್ಳಿಗಳ ಅಭಿವೃದ್ಧಿ ಆಗುತ್ತೆ, ಕೆಲಸಗಳು ಜನರೇಟ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಅಗ್ರಿಗೇಟ್ ತಗೋತಾರೆ ಅಂದ್ರೆ ಒಟ್ಟಾರೆ ತಗೊಂಡಾಗ ಇಡೀ ದೇಶದ್ದು ಅದನ್ನ ನೀವು ನ್ಯಾಷನಲ್ ಡೆವಲಪ್ಮೆಂಟ್ ಸ್ಟ್ರಾಟಜಿಗೆ ಅಂದ್ರೆ ದೇಶದ ಅಭಿವೃದ್ಧಿಗೆ ಏನು 47 ಆ 47 ಒಂದು ದೊಡ್ಡ ವಿಷನ್ ಇದೆ ಅಲ್ಲ, ಆ ವಿಷನ್ಗೆ ಇದನ್ನ ಇಂಟಿಗ್ರೇಟ್ ಮಾಡ್ತಾ ಹೋಗ್ತಾರೆ. ಇದೆಲ್ಲ ಆದ್ರೇನೆ ಆ ಒಂದು ಪ್ಲಾನ್ ಆಗೋದು. ಇಲ್ಲಿ ಬ್ಲೇಮ್ ಗೇಮ್ ಮಾಡೋದು ಕಷ್ಟ ಆಗುತ್ತೆ. ಇಲ್ಲಿ ಮೊದಲೆಲ್ಲ ಏನಾಗ್ತಿತ್ತು, ಸೆಂಟ್ರಲ್ ಗೌರ್ಮೆಂಟ್ ನಾವು ದುಡ್ಡು ಕೊಡ್ತಿದ್ದೀವಿ ಅಂತ ಸ್ಟೇಟ್ ಗೌರ್ಮೆಂಟ್ ನಮಗೆ ಸಂಬಂಧನೇ ಇಲ್ಲ ಅಂತ ಇರೋದು, ಆಗ್ಲೇ ಇಲ್ಲ ಅಂತ ಹೇಳೋದು, ಸ್ಕ್ಯಾಮ್ಗಳಾಗೋದು ಇಲ್ಲ. ಇದು ಪ್ರತಿಯೊಂದು ಹಂತದಲ್ಲೂ ಅಕೌಂಟಬಿಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಅವ್ರು ಹೇಳ್ತಾರೆ ಆ ಬಿಲ್ ಅಲ್ಲಿ, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ತೀವಿ, ನಾವು ಡ್ಯಾಶ್ ಬೋರ್ಡ್ ನ ಯೂಸ್ ಮಾಡ್ತೀವಿ, ಆಮೇಲೆ ರಿಯಲ್ ಟೈಮ್ ಅಸೆಸ್ಮೆಂಟ್ ಮಾಡ್ತೀವಿ ಅಂತ ಯೂನಿಯನ್ ಮಿನಿಸ್ಟರ್ ಚೌಹಾಣ್ ಅವರು ಒಂದು ಅದ್ರ ಬಗ್ಗೆ ಆರ್ಟಿಕಲ್ ಬರ್ದಿದ್ದಾರೆ, ಪತ್ರಿಕೆಗಳಲ್ಲಿ ಬಂದಿದೆ ಅದು. ಆಮೇಲೆ ಗವರ್ಮೆಂಟ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ತುಂಬಾ ಎಜುಕೇಟ್ ಮಾಡಕ್ಕೆ ಹೋಗ್ತಿದೆ. ಎಲ್ಲಿ ಇದ್ರ ಬಗ್ಗೆ ಯಾರಿಗೂ ಇಲ್ಲದ ಪ್ರಾಬ್ಲಮ್ ಯಾರಿಗಾಗತ್ತೆ ಅಂತ ಹೇಳಿದ್ರೆ, ಬಿಲ್ಲಿನ ಟೈಟಲ್ ನೋಡಿದಾಗ ನೋಡಿ. ಹಿಂದೆ ಇದು ಈ ಬಿಲ್ ಶುರು ಆಗಿದ್ ಯಾವಾಗ ವೀರನಾರಾಯಣ್, 1960s ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಮ್ಯಾನ್ ಪವರ್ ಪ್ರೋಗ್ರಾಮ್ ಅಂತ ಬಂತು. ಅಲ್ಲಿಂದ 71, 1980, 1990s, 1993 ಆವಾಗ 1993 ಜವಾಹರ್ಲಾಲ್ ರೋಜ್ಗಾರ್ ಯೋಜನಾ ಅಂತ ಮಾಡ್ತಾರೆ, ಅದನ್ನ ತೆಗಿತಾರೆ. ಆಮೇಲೆ ಅದನ್ನ ಮಹಾತ್ಮ ಗಾಂಧಿ ಹೆಸರು ತರ್ತಾರೆ, ಯಾಕಂದ್ರೆ ಅದು ಸೆಂಟಿನರಿ ಇಯರ್ಗೆ ಅವ್ರದ್ದು ಮಾಡ್ತಾರೆ. ಈ ವ್ಯಕ್ತಿಗಳ ಹೆಸರು ಇಟ್ಟಾಗಿದ್ ಪ್ರಾಬ್ಲಮ್ ಆಗೋದು. ಈ ಸತಿ ವ್ಯಕ್ತಿಗಳ ಹೆಸರಿಲ್ಲ, ಇಲ್ಲಿ ಪ್ರಾಬ್ಲಮ್ ಆಗಲ್ಲ, ಪ್ರಾಬ್ಲಮ್ ಮಾಡ್ಕೋಬಾರ್ದು. ಅದನ್ನ ಸ್ವಲ್ಪ ತಿಣಕಾಟ ಅನ್ನಿಸ್ಬೋದು ಈ ಬಿಲ್ ಓದ್ಬೇಕಾರೆ, ಇದು ಅರ್ಧ ಇಂಗ್ಲಿಷ್ ಹಿಂದಿ ಎಲ್ಲ ಬಂದ್ರು, ಬಟ್ ದ ಫೀಚರ್ಸ್ ನ ಓದ್ಬೇಕು ನಾವು ಅಷ್ಟೇನೆ. ಈಗ ನೀವು ಮೊದಲು ವ್ಯಕ್ತಿಗಳ ಹೆಸರು ಇಟ್ಟಿದ್ರಲ್ಲ,
ಇಲ್ಲಿ ವ್ಯಕ್ತಿಗಳ ಹೆಸರು ವ್ಯಕ್ತಿಗಳ ಹೆಸರು ಇಟ್ಟಿದ್ದು ಹೌದು, ಮತ್ತೆ ಅದನ್ನ ಬದಲಾವಣೆ ಮಾಡಿದ್ದು ಹೌದು. ಅವಾಗ ಜವಾಹರ್ ಅವ್ರಿಗೆ ಅವಮಾನ ಆಗ್ಲಿಲ್ವಾ ತೆಗೆದಾಗ ಅಂತ ಬರುತ್ತೆ. ಮಹಾತ್ಮ ಗಾಂಧಿದು ಸ್ಕೀಮ್ ಸಕ್ಸಸ್, ಹೌದು. ಸುರಾಜ್ಯ ಸ್ವರಾಜ್ಯ ಎರಡೂನು ಈ ನರೇಗಾ ಸ್ಕೀಮ್ ಇಂದ ಆಗಿತ್ತಾ ಯೋಚನೆ ಮಾಡಿ ಗಾಂಧಿ ಹೆಸರು ಇಡಬೇಕಾಗಿತ್ತು. ಯಾಕಂದ್ರೆ ಅದೊಂದು ದೊಡ್ಡ ಕಾನ್ಸೆಪ್ಟ್, ಅದು ಒಂದು ಐಡಿಯಲ್ ಇದದು. ಅವರ ಹೆಸರು ಇಡಬೇಕಾದ್ರೆ ನೀವು ಯಾವ ಸ್ಕೀಮ್ಗೆ ಇಡ್ತಿರೋ ಅದು ಸಕ್ಸಸ್ ಮಾಡೋದು ನಮ್ಮ ಇಡೀ ದೇಶದ ರೆಸ್ಪಾನ್ಸಿಬಿಲಿಟಿ. ಇಷ್ಟು ಸ್ಕ್ಯಾಮ್ಸ್ ಆಗ್ತಾ ಇರೋ ಕಡೆ ಸ್ಕ್ಯಾಮ್ಸ್ ಒಂದೇ ಇಲ್ಲ, ಅದ್ರದ್ದು ಪ್ರಾಪರ್ ಇಂಪ್ಲಿಮೆಂಟೇಷನ್ ಅಂತೀವಲ್ಲ, ಅದು ಅನುಷ್ಠಾನ ಆಗ್ಬೇಕಾದ್ರೆ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿನ ನಾವೆಲ್ಲರೂ ಮಾಡಿದೀವ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಇವಾಗ. ಈ ಒಂದು ವಿಧೇಯಕ ಗ್ರಾಮೀಣ ಮೂಲ ಸೌಕರ್ಯ ವೃದ್ಧಿಗೆ ಹೇಗೆ ಪೂರಕ ಅನ್ನೋದ್ರ ಬಗ್ಗೆ ತಾವು ವಿವರ ಕೊಟ್ರಿ. ನಮ್ಮ ಕೇಂದ್ರ ಸರ್ಕಾರ ರೈತರ ಆದಾಯವನ್ನು ಹೆಚ್ಚಿಸೋದಕ್ಕೆ ಕಳೆದ 11 ವರ್ಷಗಳಿಂದ ತುಂಬ ಮಹತ್ವದ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಈ ಹೊಸ ಮಸೂದೆ, ಜಿ ಮಸೂದೆ, ರೈತರ ಸಮಗ್ರ ಕಲ್ಯಾಣಕ್ಕೆ ಮತ್ತು ಗ್ರಾಮೀಣ ಭಾಗದ ಕಾರ್ಮಿಕರ ಅಭಿವೃದ್ಧಿಗೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ? ಇದು ರೈತರಿಗೆ ಮಾಡಿಸಿದಂತ ಮಸೂದೆ ಅನ್ಸುತ್ತೆ. ಒಂದು ಕೆಲಸಗಳು ಸಿಗಬೇಕು, ಇನ್ನೊಂದು ಕೃಷಿ ಮಾಡೋದಕ್ಕೆ ಉತ್ತಮವಾದ ಸೌಕರ್ಯಗಳು ಬೇಕು, ಜೊತೆಗೆ ವರ್ಷದಲ್ಲಿ ನನಗೆ ಎಷ್ಟು ದಿನ ಸಿಗುತ್ತೆ ಅನ್ನೋಂತಹ ಒಂದು ನಂಬಿಕೆ ಇರಬೇಕು. ಅಷ್ಟೂ ಇದರೊಳಗೆ ಆಗ್ತಾ ಇದೆ. ಒಂದು ಅವ್ರಿಗೆ 100ರಿಂದ 125 ದಿನ ಆಗತ್ತೆ. ಇನ್ನೊಂದು ಕೆಲಸ ಇಲ್ಲದೆ ಇದ್ದಾಗ ಸರ್ಕಾರಗಳು, ಅಂದ್ರೆ ಫಾರ್ಮ್ ಲೇಬರರ್ಸ್ ಅಂತೀವಲ್ಲ ನಾವು, ಮತ್ತೆ ಕೃಷಿ ಕಾರ್ಮಿಕರು, ಮತ್ತೆ ಯಾವುದೇ ರೀತಿನಲ್ಲಿ ಕೆಲಸ ಮಾಡೋರ್ಗೆ ಅವ್ರಿಗೆ ಯಾವಾಗಲೂ ಒಂದು ಅಭದ್ರತೆ ಇರುತ್ತೆ. ಅದು ಮಳೆ ಇರ್ಬೋದು, ಇನ್ನೇನೋ ಇರ್ಬೋದು, ನಮ್ಗೆ ಬರಲ್ಲೇನೋ ಅಂತ. ಇದ್ರೊಳಗೆ ಏನಾಗತ್ತೆ, ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಒಂದು 125 ದಿನ ಅವರು ಯಾವುದೇ ಹೆಚ್ಚಿನ ಆತಂಕ ಇಲ್ಲದೆ ಇರ್ಬೋದು. ಅದು ಒಂದು ಇದರೊಳಗೆ ಇದೆ. ಇದು ಎಲ್ಲ ಈ 4 ವರ್ಟಿಕಲ್ಸ್ ಅಂತ ಇವ್ರು ಏನ್ ಡಿಸೈನ್ ಮಾಡಿದ್ದಾರೆ, ಅದು ಎಲ್ಲಾನು ಗ್ರಾಮೀಣ ಅಭಿವೃದ್ಧಿಗೆ ಮತ್ತು ರೈತರ ಅಭಿವೃದ್ಧಿಗೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಇಲ್ಲಿ ನೋಡಿ, ನಾವು ರೈತರಿಗೆ ಒಂದು ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಾಗಿರೋದು ಕರ್ತವ್ಯ ಏನಂತ ಹೇಳಿದ್ರೆ ನೀರು ಸಿಗಬೇಕು ಇರಿಗೇಷನ್ಗೆ. ಆ ನೀರಿಗೆ ಇಲ್ಲಿ ಒತ್ತಿದೆ ವಾಟರ್ ಅಂಡ್ ಇರಿಗೇಷನ್ ಅಸೆಟ್. ಅಂದ್ರೆ ನಾವು ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡಿದಾಗ ಅದು ನೀರಿನ ರಿಲೇಟೆಡ್ ತಗೊಳ್ಳಿ ಅಂತಾನೆ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ, ಕೃಷಿ ಕ್ಷೇತ್ರದಲ್ಲಿ ತುಂಬಾ ಹೊಡೆತ ಬೀಳ್ತಾ ಇರೋದು ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನದ ವೈಪರೀತ್ಯದಿಂದ. ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ. ಯಾವ್ದೋ ಕಾಲದಲ್ಲಿ ಮಳೆ ಬರುತ್ತೆ, ಇನ್ಯಾವ್ದೋ ಬರ್ಬೇಕಾಗಿದ್ದ ಕಾಲದಲ್ಲಿ ಬರ್ತಾ ಇಲ್ಲ, ವಿಪರೀತ ಬಿಸಿಲು. ಅವ್ರು ಏನು ಪ್ಲಾನೇ ಮಾಡಕ್ ಆಗ್ತಿಲ್ಲ. ಕೃಷಿ ಸಹಾಯಕ ಕೇಂದ್ರಗಳ, ಸಹಾಯವಾಣಿ ಕೇಂದ್ರಗಳಲ್ಲಿ ಕೇಳಿದ್ರೆ ಹೇಳ್ತಾರೆ ಎಷ್ಟು ಡಿಸ್ಟ್ರೆಸ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ರೆ. ಈ ಇದರೊಳಗೆ ಏನಾಗತ್ತೆ ಅಂತ ಹೇಳಿದ್ರೆ, ಇವಾಗ ನೀವು ಒಂದು ಸ್ಟೋರೇಜ್ ಮಾಡ್ಕೋಬೇಕು, ನೀವು ಬೆಳೆದಿದ್ದನ್ನ ಇಟ್ಕೊಳ್ಳಕ್ಕೆ ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಇನ್ನೇನೋ ಇರ್ಬೋದು, ಅದ್ ಮಾಡ್ಕೋಬಹುದು ಇದರೊಳಗೆ. ಆಮೇಲೆ ಲಾಸಸ್ ಕಮ್ಮಿ ಆಗತ್ತೆ. ಆಮೇಲೆ ನೀವು ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಮಾರಾಟಕ್ಕೆ, ಅಲ್ಲಿಗೆ ನೀವು ರೋಡ್ ಇರ್ಬೋದು, ಇದೆಲ್ಲದಕ್ಕೂ ಅನುಕೂಲ ಇದೆ ಇದರೊಳಗೆ. ಆಮೇಲೆ ತುಂಬಾ ಪೀಕ್ ಸೀಸನ್ ಅಲ್ಲಿ ವರ್ಕರ್ಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಈ ಪ್ರೈವೇಟ್ ಸೆಕ್ಟರ್ ಅಂತ ಅಂದ್ರೆ ಯಾರಿಗೆ ದುಡ್ಡಿರುತ್ತೋ ಅವರು ಜಾಕಪ್ ಮಾಡಿ ಪ್ರೈಸ್ ನ ಸಿಕ್ಕಾಪಟ್ಟೆ ಕಮ್ಮಿನೂ ಮಾಡ್ಬೋದು, ಜಾಸ್ತಿನೂ ಮಾಡ್ಬಿಡ್ಬೋದು. ಅವಾಗ ಆರ್ಟಿಫಿಷಿಯಲ್ ಕ್ರಿಯೇಟ್ ಆಗುತ್ತೆ. ಡಿಮಾಂಡ್ ಇರ್ಬೋದು ಅಥವಾ ಕೆಲಸಗಳು ಇರ್ಬೋದು. ಅದನ್ನ ಇದು ಸ್ಟಾಪ್ ಮಾಡೋದಕ್ಕೆ ಏನ್ ಮಾಡ್ತಾ ಇದೆ, ಫಾರ್ಮರ್ಸ್ಗೆ ಅವ್ರ ದೃಷ್ಟಿ ಇಟ್ಕೊಂಡೇ ಮಾಡಿದ್ದಾರೆ. ತಾವು ಹಿಂದೆ ಹೇಳ್ತಾ ಇದ್ರಿ, ಈ ಹಿಂದಿನ ಒಂದು ಯೋಜನೆಯಲ್ಲಿ ಅನುಷ್ಠಾನದಲ್ಲಿ ಯಾವ ರೀತಿ ಒಂದು ತೊಂದರೆ ಆಗ್ತಾ ಇತ್ತು, ಹೇಗೆ ಸರ್ಕಾರದಿಂದ ಬರ್ತಾ ಇದ್ದಂತಹ ಅನುದಾನ ಲೀಕ್ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ. ಒಟ್ಟಾರೆ ಈ ಹಳೆ ಮನರೇಗಾ ಸ್ಕೀಮನ್ನು ಹೊಸ ಜಿ ಮಸೂದೆಯನ್ನು ಗಮನಿಸಿ ನೋಡಿದ್ರೆ, ಈ ಹಳೆಯ ಸ್ಕೀಮನ್ನ ಹೊಸದಾಗಿ ಪರಿಷ್ಕರಣೆ ಮಾಡಬೇಕಾದಂತಹ ಅನಿವಾರ್ಯತೆ ಯಾಕೆ ಬಂತು ಅಂತ ತಾವು ಹೇಳ್ತೀರಿ? ಅನಿವಾರ್ಯತೆ ಯಾಕಿತ್ತಂತ ಹೇಳಿದ್ರೆ, ಗ್ರೌಂಡ್ ಲೆವೆಲ್ ಇಂದ ಕೆಲಸಗಳು ಆಗ್ತಿಲ್ಲ, ಜನರಿಗೆ ಕೆಲಸ ಸಿಗ್ತಿಲ್ಲ, ಹಣ ಅವ್ರಿಗೆ ಕೈಗೆ ಬರ್ತಾ ಇಲ್ಲ. ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಅಕ್ರಾಸ್ ದ ಕಂಟ್ರಿ ಇತ್ತು. ದೇಶದಲ್ಲಿ ಎಲ್ಲೋದ್ರೂ ನರೇಗಾ ಸ್ಕೀಮಿಂದ ಯಾರಿಗೆ ಬೆನಿಫಿಟ್ ಆಗ್ತಿದೆ, ಬರ್ತಾ ಇದೆಯಾ, ಬಂದಿದ್ದ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಅಕೌಂಟಬಿಲಿಟಿ ಎಲ್ಲಿದೆ. ಇವಾಗ ಯಾರೋ ಒಬ್ಬ ಕಾಂಟ್ರಾಕ್ಟರ್ ತಗೊಂಡ್ಬಿಟ್ಟು ಇದೆಲ್ಲ ಏನಂದ್ರೆ ಮ್ಯಾನ್ಯುಯಲ್ ಆಗಿ ಮಾಡೋದು ಕೆಲಸ, ಕೈಯಿಂದ ಮಾಡೋದಕ್ಕೆ ಈ ಸ್ಕೀಮ್ ಇರೋದು, ಅದಕ್ಕೆ ತಕ್ಕಂತೆ ದುಡ್ಡು ಕೊಡೋದು ಅಂತ ಇತ್ತು. ಈಗೇನ್ ಮಾಡಿದ್ರು, ಇಂಪ್ಲಿಮೆಂಟೇಷನ್ ಮಾಡ್ತಾ ಏನ್ ಮಾಡ್ಬಿಟ್ರು, ಕಾಂಟ್ರಾಕ್ಟರ್ಸ್ ಬಂದ್ಬಿಟ್ರು, ಮೆಷಿನ್ಸ್ ತಗೊಂಡ್ ಬಂದ್ಬಿಟ್ರು, ಹೆಬ್ಬೆಟ್ ಹಾಕಿಸ್ಕೊಳ್ಳೋದು, ಈವನ್ ಆಧಾರ್ಗೆ ಲಿಂಕ್ ಮಾಡಿದ್ರು ಎಲ್ಲಾನು ಇಲ್ಲಿಗಲ್ ಆಗಕ್ ಶುರು ಆಗಿತ್ತು ಅಂತ ಹೇಳಿ ಎಲ್ಲರಿಗೂ ಗೊತ್ತಿರೋಂತಹ ಇದೇನೆ. ಅದನ್ನ ಬಂಗಾಳದಲ್ಲಿ ಈ ರೀತಿಯ ತುಂಬಾ ಸಿಕ್ಕಾಪಟ್ಟೆ ಕೇಸ್ ಆಯ್ತು, ಕರ್ನಾಟಕದಲ್ಲೂ ಆಗಿದೆ ಇದು. ನಾವು ಹಳ್ಳಿಗೆ ಹೋದಾಗ ನೋಡಿದಾಗ ಲಾರಿಗಳಲ್ಲಿ ಜನ ಕರ್ಕೊಂಡ್ ಬಂದು ಬೇರೆ ಬೇರೆ ರಾಜ್ಯಗಳಿಂದ ಕರ್ಕೊಂಡ್ ಬಂದು ಕೆಲಸಗಳಾಗ್ತಾ ಇರುತ್ತೆ. ಯಾರೋ ಒಬ್ಬ ಕಾಂಟ್ರಾಕ್ಟರ್ ಕೈಯಲ್ಲಿ ಈ ಸ್ಕೀಮ್ ಹೋಗಿತ್ತು, ಎಷ್ಟೋ ಕಡೆ ಹೋಗಿದೆ.
ಅದನ್ನ ಕೇಳೋರು ಯಾರಿದ್ರು? ಸೆಂಟ್ರಲ್ ಗೌರ್ಮೆಂಟ್ ತಾನೇ ದುಡ್ಡು ಕೊಡ್ತಾರೆ, ಇನ್ಯಾರೋ ತಗೋತಾರೆ, ಇನ್ನೇನೋ ಮಾಡ್ತಾರೆ ಅಂತ. ಇಲ್ಲಿ ರಾಜ್ಯ ಸರ್ಕಾರದ್ದು ರೋಲ್ ಇದೆ. ಇನ್ನು ಅಂದ್ರೆ ಮಾನಿಟರಿಂಗ್ ಚೆನ್ನಾಗಾಗತ್ತೆ ಅಂತ ಆಗ್ಬೇಕು, ಐಡಿಯಲಿ ಆಗ್ಬೇಕು. ಹೌದು. ಉದ್ದೇಶ ಎರಡೂ ಸರ್ಕಾರಗಳು ಫೆಡರಲ್ ಸಿಸ್ಟಮ್ ಅಲ್ಲಿ ಹೇಗೆ ವರ್ಕ್ ಮಾಡಬೇಕೋ ಹಾಗೆ ಮಾಡಬೇಕು. ಯಾರೇ ದುಡ್ಡು ಖರ್ಚು ಮಾಡಲಿ, ಸ್ಟೇಟ್ ಇರ್ಬೋದು, ಸೆಂಟರ್ ಇರ್ಬೋದು, ಇಟ್ ಈಸ್ ಪಬ್ಲಿಕ್ ಮನಿ ಅಲ್ಲ, ಟ್ಯಾಕ್ಸ್ ಪೇಯರ್ಸ್ ಮನಿ. ಅದಕ್ಕೆ ಒಂದು ಟ್ರಾನ್ಸ್ಪರೆನ್ಸಿ ಬೇಕು, ಅಕೌಂಟಬಿಲಿಟಿ ಬರಬೇಕು. ಅದು ಡ್ಯಾಶ್ ಬೋರ್ಡ್ ಅಲ್ಲಿ ಇವಾಗ ಒಂದು ಹಳ್ಳಿದೆ ತಗೊಂಡಾಗ ನಾವು ಗ್ರಾಮ ಪಂಚಾಯತ್ ಮೊದಲು ಇಂಪ್ಲಿಮೆಂಟೇಷನ್ ಈಗಲೂ ಅದೇನೇ ಇದೆ, ಇದ್ರೊಳಗೇನು ಚೇಂಜ್ ಮಾಡಿಲ್ಲ. ಇಲ್ಲಿ ಏನ್ ಬಂದಿದೆ ಅಂತ ಹೇಳಿದ್ರೆ ಶೇರಿಂಗ್ ಆಫ್ ದ ಟೋಟಲ್ ಬಿಲ್ ಎಷ್ಟಾಗತ್ತೆ ಅಂತ. ಆ ಬಿಲ್ದು ತಗೊಂಡಾಗ 60-40 ಹೋಗುತ್ತೆ ಅಷ್ಟೇ ವ್ಯತ್ಯಾಸ. ಬಿಟ್ರೆ ಇನ್ನೂ ಬೆಟರ್ ಫೀಚರ್ಸ್ ತಂದಿದ್ದಾರೆ. ಮಾಡೋಂತಹ ಮನಸ್ಸಿರ್ಬೇಕಷ್ಟೇ. ಇದರೊಳಗೆ ರಾಜಕೀಯ ಮಾಡ್ದು ಅಂತ ಹೇಳಿದ್ರೆ ಎಗೇನ್ ಮೊದಲೇನೋ ಏನು ಇಂಟ್ರೆಸ್ಟ್ ಇಲ್ಲದೆ ಅದು ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಅನ್ನೋ ಒಂದು ಇದಾಯ್ತು. ಈಗ ರಾಜಕೀಯ ಮಾಡಕ್ ಹೋಯ್ತು ಅಂತ ಹೇಳಿದ್ರೆ ರೈತರಿಗೆ ಅನ್ಯಾಯ ಆಗತ್ತೆ. ಆಗ್ಲೂ ರೈತರಿಗೆ ಅನ್ಯಾಯ ಆಗಿದೆ, ಈಗ್ಲೂ ಆಗತ್ತೆ. ಅದಾಗದೆ ಇದರೊಳಗಿರೋ ಬೆಸ್ಟ್ ಫೀಚರ್ಸ್ ತಗೊಂಡು ಮಾಡಬೇಕು. ಅಫ್ಕೋರ್ಸ್ ಎಲ್ಲಾ ಪಾರ್ಟಿಗಳು ಅವ್ರದೇ ಆದ ಲಾಭ ನಷ್ಟ ನೋಡ್ತಾರೆ. ಆದ್ರೆ ರೈತರ ವಿಷಯಕ್ಕೆ ಬಂದಾಗ ನಾವು ಅದು ಮಾಡಬಾರ್ದು ಅಂತ ನಾನು ಹೇಳೋದು. ಹೆಸರು ಚೇಂಜ್ ಆಗಿದೆ, ಆಯ್ತು. ಹೆಸರು ಚೇಂಜ್ ಆದ್ಮೇಲೆ ಅದ್ರ ಫೀಚರ್ಸ್ ಚೇಂಜ್ ಆಗಿದೆಯಾ, ಅದರಿಂದ ಒಳಿತಾಗತ್ತಾ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ರಾಜ್ಯ ಸರ್ಕಾರಗಳಿಗೆ ಅದು ಭಾರ ಆಗತ್ತೆ, ಕೊನೆಗೆ ಇದನ್ನ ಮುಗಿಸೋಕೆ ಇದೆ ಅಂತ ಹೇಳ್ತಿದ್ದಾರೆ. ಯಾಕೆ ಅದು ಆಗತ್ತೆ? ರಾಜ್ಯ ಸರ್ಕಾರಗಳು ಅವ್ರಿಗೆ ಕೊಟ್ಟಿರುವಂತಹ ಒಂದು ಕರ್ತವ್ಯನ ಮಾಡಿದ್ರೆ ಅದು ಹೇಗಾಗುತ್ತೆ? ಯಾರು ಪರ್ಫಾರ್ಮಿಂಗ್ ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಜಾಸ್ತಿ ಬರ್ತಾ ಹೋಗುತ್ತೆ. ಇಲ್ಲಿ ಇವಾಗ ಏನಂತ ಹೇಳಿದ್ರೆ, ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ಇಲ್ಲಿ ಸ್ಕೀಮ್ ಯಾವ್ದು ಅಂತಾನೆ ಗೊತ್ತಾಗದೆ ಖರ್ಚು ಮಾಡ್ತಾ ಹೋಗ್ತಾ ಇದ್ರು, ಯಾವ್ದು ಬೇಕಾದ್ರೆ ತಗೊಳ್ಳೋದೈತಿ. ಈಗ ಹಂಗಾಗಲ್ಲ. ನೀವು ಒಂದು ಪ್ರಪೋಸಲ್ ಕೊಡ್ಬೇಕಾಗತ್ತೆ, ಆ ಪ್ರಾಜೆಕ್ಟ್ಗೆ ಎಷ್ಟು ದುಡ್ಡು ಅಂತ. ಅಂದ್ರೆ ಒಂದು ಎಸ್ಟಿಮೇಷನ್, ಒಂದು ಪ್ಲಾನಿಂಗ್ ಅಂತ ಆಗ್ಬೇಕಾಗತ್ತೆ. ಆ ಪ್ಲಾನಿಂಗ್ ಇಲ್ಲದೆ ಇಷ್ಟು ವರ್ಷಗಳು ಆಗಿದೆ. ಈಗ ನಿಮ್ಗೆ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇರುತ್ತೆ. ಯಾವ ಸ್ಕೀಮ್ ಅದು, ಎಲ್ಲಿ ಅದು ಬರುತ್ತೆ, ಅಂದ್ರೆ ಒಂದು ಸ್ಪಷ್ಟತೆ ಇದೆ, ಸ್ಪಷ್ಟತೆ ಬಂದಿದೆ ಇದರೊಳಗೆ. ಅದನ್ನ ಅರ್ಥ ಮಾಡ್ಕೊಂಡು ಮಾಡಕ್ ಹೋದ ಅಂದ್ರೆ ಆಫೀಸರ್ಸು ಮತ್ತೆ ರೈತರು ಡಿಮ್ಯಾಂಡ್ ಮಾಡಬೇಕು. ಅವ್ರಿಗೆ ಬೇಕಿರೋದು ಏನು? ಬದುಕೋದಕ್ಕೆ ಒಂದು ದಾರಿ. ಆ ದಾರಿ ಹೇಗಿರ್ಬೇಕಂದ್ರೆ ಶುದ್ಧ ಇರಬೇಕು. ಅವ್ರಿಗೆ ಮತ್ತೆ ಸರ್ಕಾರದ ಮೇಲೆ ಡಿಪೆಂಡ್ ಆಗದೆ ಅವರು ಕೃಷಿ ಮಾಡ್ತಾರ ಅನ್ನೋ ರೀತಿ ಇನ್ಫ್ರಾಸ್ಟ್ರಕ್ಚರ್ ಆಗತ್ತಾ, ರಸ್ತೆಗಳಾಗತ್ತಾ, ನೀರ್ ಸಿಗತ್ತಾ, ಕರೆಂಟ್ ಇರುತ್ತಾ, ಇದೆಲ್ಲ ಬೇಕಾಗತ್ತೆ. ಅದೆಲ್ಲ ಇದ್ರೊಳಗೆ ಮಾಡಿಸ್ಕೊಳ್ಳು ಬೇಕಾಗತ್ತೆ. ಇದ್ರೊಳಗೆ ನೋಡಿ ಸೋಷಿಯಲ್ ಆಡಿಟ್ ಬರುತ್ತೆ, ಮೊದಲಿರ್ಲಿಲ್ಲ. 6 ತಿಂಗಳಿಗೆ ಟ್ರಾನ್ಸ್ಪರೆನ್ಸಿ ತಂದು ಯಾರು ಬೇಕಾದ್ರೂ ಕ್ವಶನ್ ಮಾಡಬಹುದು. ಪಬ್ಲಿಕ್ ಕೆಲಸ ಆಗಿರೋದಕ್ಕೆ ನಿಮ್ಗೆ ಪ್ರೂಫ್ ಬೇಕಾಗತ್ತೆ. ಇವಾಗ ಪ್ರೂಫ್ ಇಲ್ಲ ಅಂತ ಹೇಳಿದ್ರೆ ದುಡ್ಡು ಬರೋದಿಲ್ಲ. ಆಡಿಟ್ ಆಗುತ್ತೆ, ಆಡಿಟ್ ಆಗ್ಬೇಕು. ಸೋಷಿಯಲ್ ಆಡಿಟ್, ಪಾರದರ್ಶಕತೆ ತರೋದಕ್ಕೆ ಇದು ಏನ್ ಮಾಡಿದೆ. ಮತ್ತೆ ಈಗ ನಾರ್ಮೇಟಿವ್ ಫಂಡಿಂಗ್ ಅದು ಸ್ವಲ್ಪ ಗಲಾಟೆ ಆಗ್ತಾ ಇದೆ. ನಾರ್ಮೇಟಿವ್ ಫಂಡಿಂಗ್ ಅಂದ್ರೆ ಈಗ ಸೆಂಟರು ಸ್ಟೇಟ್ ಯಾವ ರೀತಿ ಮಾಡುತ್ತಾರೋ ಅದ್ರ ಲೆಕ್ಕದಲ್ಲಿ ದುಡ್ಡು ಕೊಡ್ತಾರೆ. ಸುಮ್ನೆ ದುಡ್ಡು ಕೊಟ್ಬಿಟ್ರೆ ಇಷ್ಟ ದಿನ ಏನಾಯ್ತು, ಅಯ್ಯೋ ನರೇಗಾ ಸ್ಕೀಮು ಏನ್ ಮಾಡ್ತು, ರೈತರು ಮತ್ತೆ ನೇಣು ಹಾಕೊಳ್ಳೋದು, ಅವ್ರಿಗೆ ಕೆಲಸ ಇಲ್ಲ ಅಂತ ಆಗ್ತಾ ಇರೋದು. ನಮ್ಮ ಕರ್ನಾಟಕದಲ್ಲೇ ನೋಡಿ ಎಷ್ಟು ಫಾರ್ಮರ್ಸ್ ಆತ್ಮಹತ್ಯೆಗಳು ಆಗ್ತಾನೆ ಇದೆ. ಹಾಗಾದ್ರೆ ನರೇಗಾ ಸ್ಕೀಮ್ ಏನ್ ಮಾಡ್ತು? ವರ್ಷದಲ್ಲಿ ನಿಮ್ಗೆ 100 ದಿನ ಗ್ಯಾರಂಟಿ ಸ್ಕೀಮ್ ಇದ್ದು ಪ್ರಾಜೆಕ್ಟ್ಸೇ ತಗೊಳ್ಳದೆ ಹೋದ್ರೆ ಏನಾಗುತ್ತೆ? ಒಂದು ನ್ಯಾಷನಲ್ ಹೈವೇಸ್ ಅದು ಆ ಸ್ಕೀಮ್ ಆಗ್ತಾ ಇರುತ್ತೆ. ಇನ್ನು ಮಿಕ್ಕಿದ್ ಎಲ್ಲಿ ಅಸೆಟ್ ಕ್ರಿಯೇಷನ್ ಆಗ್ತಿದೆ, ಇದೆಲ್ಲ ಮ್ಯಾಪಿಂಗ್ ಆಗ್ಬೇಕು ಅಂತ ನಾ ಹೇಳೋದು. ಸೆಂಟ್ರಲ್ಲೇ ಮಾಡ್ಲಿ, ಸ್ಟೇಟೇ ಮಾಡ್ಲಿ, ಎಲ್ಲಾದ್ರಲ್ಲೂ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು, ಒಂದು ಮಾಡ್ತಿರೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ನಮಗೆ ಜನರಿಗೆ ಅದ್ರ ಮುಂದೆ ಇಡಬೇಕು. ಈ ಬಿಲ್ಲಲ್ಲಿ ಆ ರೀತಿಯ ಕೆಲವಾರು ಫೀಚರ್ಸ್ ಚೆನ್ನಾಗಿದೆ ಇದರೊಳಗೆ. ಅದು ನಾರ್ಮೇಟಿವ್ ಫಂಡಿಂಗ್ ನ ತುಂಬಾ ಅಪೋಸ್ ಮಾಡೋದು ಯಾತಕ್ಕೆ ಅಂತ ಹೇಳಿದ್ರೆ, ಸ್ಟೇಟ್ ಗವರ್ಮೆಂಟ್ ನಾವದು ದುಡ್ಡಿಲ್ಲ ರಾಜ್ಯ ಸರ್ಕಾರಗಳಿಗೆ, ಅದನ್ನ ಕ್ವಶನ್ ಮಾಡೋದಕ್ಕೆ ಬೇಕಾದಷ್ಟು ವಿಧಾನಗಳಿದೆ. ಪರ್ಫಾರ್ಮೆನ್ಸ್ ಮಾಡಿದ್ರೆ ದುಡ್ಡು ಬರುತ್ತೆ ಅಲ್ವಾ? ನೀವು ಪ್ರಾಜೆಕ್ಟ್ಸ್ ಕೊಟ್ಟು ಇಂಪ್ಲಿಮೆಂಟ್ ಆಗ್ತಾ ಇದ್ದೆ ಅದು ಜಿಯೋ ಇದರೊಳಗೆ ಮ್ಯಾಪಿಂಗ್ ಆಗತ್ತೆ. ಇದ್ರ ಪ್ರಕಾರ ಯಾವ ಸ್ಕೀಮ್ ಆಗಿದೆ, ಯಾವ್ದಿಲ್ಲ, ಎಲ್ಲಿ ಎಷ್ಟು ಕೆಲಸ ಆಗಿದೆ, ಎಷ್ಟು ಜನ ಮಾಡಿದ್ದಾರೆ, ಎವ್ರಿಥಿಂಗ್ ಈಗ ಆಧಾರ್ಗೆ ಲಿಂಕ್ ಆಗಿರೋದ್ರಿಂದ ಮಾನಿಟರ್ ಮಾಡೋದಕ್ಕೆ ಕಷ್ಟ ಇಲ್ಲ, ಮನಸ್ಸು ಬೇಕಾಗತ್ತೆ. ಒಳ್ಳೆ ರೀತಿನಲ್ಲಿ ಈ ನಾರ್ಮೇಟಿವ್ ಫಂಡಿಂಗ್ದು ಏನಾರು ಪ್ರಾಬ್ಲಮ್ ಇದ್ರೆ ಡಿಸ್ಕಷನ್ ಮಾಡಬಹುದು. ನೋಡಿ ಇವಾಗ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಏನಾಯ್ತಂದ್ರೆ ಗಲಾಟೆ ಆಯ್ತು ಹೊರಗಡೆ ವಿನಃ ಈ ಬಿಲ್ ನ ಅರ್ಥ ಮಾಡ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಡಿಬೇಟ್ ಮಾಡಿದವರು ಎಷ್ಟು ಜನ ಇದ್ದಾರೆ. ಅಲ್ಲಿ ನನಗೆ ಅನ್ಸಿದ್ದು ನಮ್ಮ ಲಾ ಮೇಕರ್ಸ್ ಅಂತ ನಾವ್ ಯಾರನ್ನ ಕರಿತೀವಿ, ಕಾನೂನು ಮಾಡೋರು, ಇವರು ಹೊರಗಡೆ ನಿಂತು ಪ್ರೊಟೆಸ್ಟ್ ಮಾಡಿದ 2 ವಿಷಯ. ಒಂದು ಹೆಸರು ಬಗ್ಗೆ, ಇನ್ನೊಂದು ರಾಜ್ಯ ಸರ್ಕಾರಗಳಿಗೆ ಹೊರೆ ಆಗತ್ತೆ ಅನ್ನೋದೊಂದೇ ಅಲ್ವಾ? ಇದು ಏನ್ ಹೊಸ ತಂದಿದ್ದಾರೆ ಅಂತ ಎಲ್ಲಿ ಡಿಬೇಟ್ ಆಗಿದೆ. ಮೇಡಮ್, ತಾವೀಗ ಈ ಹೊಸ ವಿಧೇಯಕದಲ್ಲಿರುವಂತಹ ನಾರ್ಮಟಿವ್ ಅಂಶದ ಬಗ್ಗೆ ಹೇಳಿದ್ರೆ, ಇದರಲ್ಲಿ ಒಂದು ಸ್ಪಷ್ಟತೆ ಇದೆ ಹೊಸದ್ರಲ್ಲಿ. ಮತ್ತೆ ರಾಜ್ಯ ಸರ್ಕಾರಗಳ ಮೇಲೆ ಜವಾಬ್ದಾರಿ ಕೂಡ ಹೆಚ್ಚಿದೆ, ಅಫ್ಕೋರ್ಸ್ ಕೇಂದ್ರ ಸರ್ಕಾರದ ಮೇಲೆ ಕೂಡ. ಮತ್ತೆ ರೈತರಿಗೆ
125 ದಿನಗಳ ಒಂದು ರೀತಿಯ ಒಂದು ಖಚಿತತೆ ಸಿಗುತ್ತೆ ಉದ್ಯೋಗದ್ದು. ಒಟ್ಟಾರೆಯಾಗಿ ತಾವೇನ್ ಹೇಳಿದ್ರಿ ನಾರ್ಮಟಿವ್ ಫಂಡಿಂಗ್ ಅಂತ, ರಾಜ್ಯ ಸರ್ಕಾರದ ಮೇಲೆ ಈ ಒಂದು ಹೊಣೆಗಾರಿಕೆ ಇರೋದ್ರಿಂದಾಗಿ 125 ದಿನಗಳ ಒಂದು ಖಾತ್ರಿಗೆ ಏನಾದರೂ ಒಂದು ಅಂದ್ರೆ ಅದರ ಆ ಅಂಶವನ್ನ ದುರ್ಬಲಗೊಳಿಸಬಹುದಾ, ಏನಾದರೂ ವೀಕ್ ಆಗಬಹುದಾ ಅನ್ನುವ ಒಂದು ಅಂಶದ ಬಗ್ಗೆ ಬೆಳಕು ಚೆಲ್ಬಹುದಾ? ಅದು 100ರಿಂದ 125 ದಿನ ಆಗಿರೋದು, ಅದು ನಾವು ಅದನ್ನ ಸ್ವಾಗತಿಸಬೇಕಾಗತ್ತೆ. ಅಂದ್ರೆ ಈಗ ಯಾರು ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅವ್ರಿಗೊಂದು ಇರೋದು ಏನಂತ ಹೇಳಿದ್ರೆ, ಈ ನಾರ್ಮೇಟಿವ್ ಫಂಡಿಂಗ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಶೇರಿಂಗ್ ಬಂದ್ಬಿಡುತ್ತೆ. ಅವಾಗ ಇದು ವೀಕ್ ಆಗತ್ತಾ? ನಮಗೆ ಸ್ಟೇಟ್ ಗವರ್ಮೆಂಟ್ಗೆ ಮೊದಲೇ ದುಡ್ಡಿಲ್ಲ, ನಾವೇನ್ ಮಾಡ್ಬೇಕು ಅಂದ್ರೆ ಅದನ್ನ ನ್ಯಾಚುರಲ್ ಕಿಲ್ಲಿಂಗ್ ಅಂತಾರಲ್ಲ, ಕೊನೆಗೆ ಇದು ಆಗ್ಬಿಡುತ್ತಾ ಅನ್ನೋ ಒಂದು ಆತಂಕ. ಆದ್ರೆ ನಾನು ಹೇಳೋದು, ಯಾವ ಸ್ಕೀಮೇ ಆಗ್ಲಿ, ಇವಾಗ ನೀವು ಹಾಗಾದ್ರೆ ಮನ್ರೇಗಾನ ಬಹಳ ಆಕ್ಟಿವ್ ಆಗಿ ಇಟ್ಟಿದ್ರಾ? ಆ ಪ್ರಶ್ನೆ ಬರುತ್ತೆ. ಅದ್ರೊಳಗೆ ಏನು ಪ್ರಾಬ್ಲಮೇ ಇರ್ಲಿಲ್ವಾ ಅಂತ ಒಂದು. ಆಮೇಲೆ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ, ನಾನು 24-25 ಅಥವಾ 25-26 ನಾನು ಇಂಥದೇ ಒಂದು ಪ್ರಾಜೆಕ್ಟ್ ತಗೋತೀನಿ, ಅದಕ್ಕೆ ಇಷ್ಟು ಹಣ ಬೇಕಾಗತ್ತೆ ಅಂತ ಹೇಳಿ ನಾನು ಪ್ಲಾನಿಂಗ್ ಮಾಡಬೇಕಾಗತ್ತೆ. ಅವಾಗ ಮ್ಯಾಚಿಂಗ್ ಫಂಡ್ಸ್ ಬರುತ್ತೆ. ಡಿಮ್ಯಾಂಡ್ ಅನ್ನ ನಾನು ಪರ್ಫೆಕ್ಟ್ ಆಗಿ, ನನಗೆ ಇಷ್ಟು ಕೆಲಸಕ್ಕೆ ಇಷ್ಟು ಬೇಕಾಗತ್ತೆ, ಅವಾಗ ನೀವು ಟೈಮ್ ಎಸ್ಕಲೇಷನ್ ಮಾಡಕ್ಕಾಗಲ್ಲ, ಲೇಬರ್ ಶಾರ್ಟೇಜ್ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ನಿಮ್ಮ ಪ್ಲಾನಿಂಗ್ ಫೋರ್ಕಾಸ್ಟ್ ಮಾಡಿರ್ತಿರಲ್ಲ. ಇಟ್ ಈಸ್ ಲೈಕ್ ಎ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಪ್ರತಿ ವರ್ಷ ಅವ್ರು ಹೇಗೆ ನನ್ನ ಏಮ್ಸ್ ಏನು ಅಂತ ಬರ್ತಾರೋ ಹಂಗೆ ನೀವು ಇಲ್ಲಿ ಬರ್ಬೇಕಾಗತ್ತೆ ಒಂದು. ಆಮೇಲೆ ರೆಸ್ಪಾನ್ಸಿಬಿಲಿಟಿ ಎರಡಿಗೂ ಈಕ್ವಲ್ ಆಗಿದೆಯಲ್ಲ, ಸ್ಟೇಟ್ ಅಂಡ್ ಸೆಂಟರ್ ಎರಡಕ್ಕೂ ರೆಸ್ಪಾನ್ಸಿಬಿಲಿಟಿ ಇದೆ. ಹಾಗಂತ ಇದನ್ನ ನಾರ್ಮೇಟಿವ್ ಫಂಡಿಂಗ್ ಇಂದ ತೊಂದರೆ ಆಗತ್ತೆ ಅನ್ನೋದು, ಸ್ಟೇಟ್ಸ್ ಇಂದಾನೇ ತಾನೇ ಸೆಂಟರ್ಗೂ ದುಡ್ಡು ಹೋಗ್ಬೇಕು, ರಿವರ್ಸ್ ಫ್ಲೋನೂ ಆಗತ್ತೆ ಅಲ್ವಾ? ಹಾಗಾಗಿ ಯಾರೋ ಒಬ್ರು ದುಡ್ಡು ಕೊಡೋಲ್ಲ ಅನ್ನೋದಕ್ಕೆ ಆಗೋದಿಲ್ಲ. ಇದೊಳಗೆ ಸ್ಪೆಷಲ್ ಒಂದು ಅಂದ್ರೆ, ಈಗ ಡಿಸಾಸ್ಟರ್ಸ್ ಅಂದ್ರೆ ನ್ಯಾಚುರಲ್ ಕೆಲಾಮಿಟೀಸ್ ಏನಾರು ಆಗ್ಬೋದು, ವೈಪರೀತ್ಯಗಳಾದಾಗ ಅವಾಗ ಇದೊಳಗಿರುವಂತಹ ರೂಲ್ಸ್ ಇದೆಯಲ್ಲ, ಏನೇನು ಮಾಡಿದ್ದಾರೆ ಅದನ್ನ ಸ್ವಲ್ಪ ಸಡಿಲ ಮಾಡೋದಕ್ಕೆ ಅವಕಾಶ ಇದೆ. ಹೇಳಿದ್ದೇನೆ ಇದು ಅಂತ ಅಲ್ಲ. ಇನ್ನೊಂದು, ಅನ್ಎಂಪ್ಲಾಯ್ಮೆಂಟ್ ಅಲೋಯೆನ್ಸ್ ಕೊಡ್ಬೋದಲ್ಲ. ನೀವು ಕೆಲಸ ಇಲ್ಲ ಅಂತ ಹೇಳಿದಾಗ ರಾಜ್ಯ ಸರ್ಕಾರಗಳು ಅನ್ಎಂಪ್ಲಾಯ್ಮೆಂಟ್ ಅಲೋಯೆನ್ಸ್ ಕೊಡ್ಬೇಕಾಗತ್ತೆ, ಅವ್ರಿಗೆ ಭತ್ಯೆ ಕೊಡ್ಬೇಕಾಗತ್ತೆ ಕೆಲಸ ಇಲ್ಲ ಅಂದಾಗ. ಅದು ನಾರ್ಮೇಟಿವ್ ಫಂಡಿಂಗ್ ಅಲ್ಲಿ ಇದು ಒಳ್ಳೇದೇ ಅನ್ಸುತ್ತೆ. ಯಾಕಂದ್ರೆ ನೀವು ಕೆಲಸ ತಗೊಳ್ಳದೆ ಜನರಿಗೆ ಕೆಲಸ ಕೊಡದೆ ಇರೋದು ಬಹಳ ನೋಡ್ತಾ ಇದೀವಿ ಇವತ್ತು. ಕರ್ನಾಟಕದಲ್ಲೇ ಎಷ್ಟು ಹಳ್ಳಿಗಳಿಗೆ ಹೋಗಿ ಏನ್ ಕೆಲಸ ಆಗ್ತಿದೆ ಅನ್ನೋದೇ ಗೊತ್ತಿಲ್ಲ. ಅವು ಎಲ್ಲಿ ಕೆಲಸ ಜನರೇಟ್ ಆಗತ್ತ? ಅವಾಗ ನರೇಗಾನಲ್ಲೂ ಆಗಲ್ಲ, ಇದ್ರೊಳಗೂ ಆಗಲ್ಲ. ಇದ್ರೊಳಗೆ ಆಗ್ಬೇಕು ಅಂತಾನೆ ಮೊದಲೇ ನೀವು ಅದನ್ನ ಒಂದು ಚೌಕಟ್ಟು ತನ್ನಿ ನಮ್ಮ ಮುಂದೆ ಇಡಿ ಅಂತ ಇದ್ದಾರೆ. ಆಮೇಲೆ ಲೀಗಲಿ ಇದು ಅಂದ್ರೆ ಕಾನೂನುಬದ್ಧವಾದ್ದು, ಇದು ಲೀಗಲ್ ರೈಟ್ಸು. ಕೆಲಸ ಕೊಡಬೇಕು ಅಂತ ಅಥವಾ ಕೊಡಿ ಅಂತ ಕೇಳೋದು ಲೀಗಲ್ ರೈಟ್ಸು. ಅದನ್ನ ಇದು ಕೂಡ ಸೇಮ್ ಎಂಡೋರ್ಸ್ ಮಾಡಿದೆ. ತಾವಾಗಲೇ ಹೇಳಿದ್ರಿ, ಈ ನೂತನ ಮಸೂದೆಯಲ್ಲಿ ರಿಯಲ್ ಟೈಮ್ ನಲ್ಲಿ ಅದನ್ನ ಮಾನಿಟರ್ ಮಾಡುವಂತಹ ಒಂದು ವ್ಯವಸ್ಥೆ ಇದೆ, ಡ್ಯಾಶ್ ಬೋರ್ಡ್ ಅನ್ನ ಅಂತ. ಒಟ್ಟಾರೆಯಾಗಿ ಈ ಒಂದು ಮಸೂದೆಯಲ್ಲಿ ನಮ್ಮ ಪಾರದರ್ಶಕತೆ ಮತ್ತೆ ಸಾಮಾಜಿಕ ಭದ್ರತೆ ಕುರಿತು ಯಾವ್ಯಾವ ಕ್ರಮಗಳು ಅದರಲ್ಲಿ ಇದಾವೆ ಅಂತ ತಾವು ಹೇಳ್ಬೋದಾ? ಟೆಕ್ನಾಲಜಿ ಬೇಸ್ಡ್ ಆಗಿ ನಾನು ಟ್ರಾನ್ಸ್ಪರೆನ್ಸಿ ತರ್ತೀನಿ, ಮಾನಿಟರಿಂಗ್ ಮಾಡ್ತೀನಿ ಅನ್ನೋದು ಒಂದು. ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿ ಸೋಷಿಯಲ್ ಆಡಿಟ್ಸ್ ಅಂತ ಹೇಳಿದ್ವಲ್ಲ ನಾವು ಡಿಸ್ಕಷನ್ ಮಾಡೋದಲ್ಲ, ಅದು ವರ್ಷದಲ್ಲಿ 2 ಸತಿ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಆಗ್ಬೇಕು. ಈ ಡೆಮೋಕ್ರಸಿನಲ್ಲಿ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಜನರು ಪ್ರಶ್ನೆ ಮಾಡಿದಾಗ್ಲೇನೆ ಅಡ್ಮಿನಿಸ್ಟ್ರೇಷನ್ ಇಂಪ್ರೂವ್ ಆಗೋದು. ಅದು ಮಾಡೋದಕ್ಕೆ ಇದ್ರೊಳಗೆ ಯಾವ್ದಾರ ಒಂದು ನ್ಯೂನ್ಯತೆ ಕಂಡ್ರೆ, ಇಲ್ಲಿ ಕೆಲಸ ಆಗಿಲ್ಲ, ಪ್ರಾಜೆಕ್ಟ್ ತಗೊಂಡಿದ್ರಿ ನೀವು ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ, ಅಥವಾ ಅದ್ರ ಕ್ವಾಲಿಟಿ ಅಂದ್ರೆ ಅದ್ರದ್ದು ಗುಣಮಟ್ಟ ಚೆನ್ನಾಗಿಲ್ಲ ಅಂದ್ರೆ ಪ್ರಶ್ನೆ ಮಾಡೋದಕ್ಕೆ ಇಲ್ಲಿ ಸಾಧ್ಯತೆ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಾ ಕಡೆ ನಾವು ಎಕ್ಸ್ಟೆನ್ಸಿವ್ ಆಗಿ ಇವಾಗ ಯೂಸ್ ಮಾಡಕ್ ಶುರು ಮಾಡಿದೀವಿ. ಎಲ್ಲಿ ಹಣಕಾಸು ಸೋರಿಕೆ ಆಗ್ತಾ ಇದೆಯೋ ಅಥವಾ ಎಲ್ಲಿ ಏನಾರು ಮಿಸ್ಯೂಸ್ ಆಗಿದೆ ಅನ್ನೋ ಕಡೆ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿ ಡಿಟೆಕ್ಟ್ ಮಾಡ್ತೀವಿ, ಅದನ್ನ ಕಂಡಿಡಿತೀವಿ ಅಂತ ಹೇಳಿದ್ದಾರೆ. ಅದ್ ನೋಡ್ಬೇಕು ಅದು ಹೇಗೆ ವರ್ಕ್ ಆಗತ್ತೆ ಅನ್ನೋದು. ಮೊಡಾಲಿಟೀಸ್ ಗೊತ್ತಿಲ್ಲ, ಬಟ್ AI ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು, ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಅದು ಕೇಂದ್ರ ಸರ್ಕಾರ ಹಿಂದೆ ಹೋಗುತ್ತೆ, ಬರೀ ರಾಜ್ಯ ಸರ್ಕಾರಕ್ಕೆ ಹೊರೆ ಅಂತ ಇದಾರಲ್ಲ, ಇಲ್ಲಿ ಇಲ್ಲ. ಇಲ್ಲಿ ಅವೆರಡನ್ನೂ ಮಾನಿಟರ್ ಮಾಡ್ಬೇಕಾಗತ್ತೆ. ಕಮಿಟಿ ಮಾಡ್ಕೊಂಡಾಗ ಎರಡರದ್ದು ಜವಾಬ್ದಾರಿ ಇದೆ ಇಲ್ಲಿ. ಆಮೇಲೆ ಈ 4 ಇದರೊಳಗೆ ಕೆಲಸಗಳನ್ನ ಹಾಕಿದಾರಲ್ಲ, ಅದು ರೂರಲ್ ಎಲ್ಲಾನು ಹಳ್ಳಿಗಳ ಅಭಿವೃದ್ಧಿಗೆನೆ ಮಾಡಿದ್ದಾರೆ. ಇನ್ನೊಂದೇನಂತ ಹೇಳಿದ್ರೆ, ಮೊದಲಿಂದಾನು ಪಂಚಾಯತ್ ಸೆಂಟ್ರಿಕ್ಕೆ ಇತ್ತು ನರೇಗಾ, ಈಗ್ಲೂ ಅಷ್ಟೇ ಪಂಚಾಯತ್ನ ಇನ್ನೂ ಸ್ವಲ್ಪ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ ಇದರೊಳಗೆ.
ಆಮೇಲೆ ನೀವು GPS ಮೊಬೈಲ್ ಇದೆಲ್ಲ ಮಾಡಿ ಮಾನಿಟರ್ ಮಾಡ್ಬೇಕಲ್ವ. ಕೆಲಸ ಆಗ್ತಿದೆ ಅನ್ಬಿಟ್ಟು ಇಲ್ಲಿ ನೋಡಿ ಕಾಂಟ್ರಾಕ್ಟರ್ಸ್ ತಗೊಂಡ್ ಬಂದು ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕದಲ್ಲಿ ಕಾಂಟ್ರಾಕ್ಟರ್ಸ್ ತಗೊಂಡು ಲಾರಿ ಲೋಡ್ಸ್ ಜನನ್ ಕರ್ಕೊಂಡ್ ಬಂದು ಕೆಲಸ ಮಾಡಿಸ್ತಾ ಇದ್ರು. ಅದು ಕೈಯಿಂದ ಮಾಡೋ ಕೆಲಸ ಅಂತ, ಇದು ಲೇಬರ್ ಬೇಸ್ಡ್ ಅಂತ ಹೇಳಿದಾಗ ಮಷಿನ್ ಬೇಸ್ಡ್ ಆಗೋಗಿತ್ತು ನರೇಗಾ, ಎಲ್ಲರಿಗೂ ಗೊತ್ತಿರೋದೇ ಅದು. ಅದನ್ನ ಇಲ್ಲಿ ನೋಡ್ಬೋದಲ್ಲ, ಮೊಬೈಲ್ ಬೇಸ್ಡ್ ಮಾನಿಟರಿಂಗ್ ಆಗ್ತಾ ಇದೆಯಾ ಅಂತ ಹೇಳಿ. ಯಾಕಂದ್ರೆ ನೀವು ಮಷೀನ್ ಅಲ್ಲಿ ಮಾಡಿದಾಗ ಏನಾಗುತ್ತೆ, ಕೆಲಸ ಸಿಗೋದಿಲ್ಲ, ಅನ್ಎಂಪ್ಲಾಯ್ಮೆಂಟ್ ಇದ್ದೇ ಇರುತ್ತೆ, ಇದೆಲ್ಲ ಫ್ರಾಡೇನೆ ಆಗೋದು ಈ ತರದ್ದು. ಇವಾಗ ಮಾನಿಟರಿಂಗ್ ಆಗುತ್ತೆ, ಆಮೇಲೆ ಡ್ಯಾಶ್ ಬೋರ್ಡ್ಸ್ ಬೇಕಾಗತ್ತೆ. ನಾವು ಪಬ್ಲಿಕ್ಗೆ ಹೇಳ್ಬೇಕಲ್ಲ, ಪಬ್ಲಿಕ್ಗೆ ಇದು ಈ ತರದ ಆಗ್ತಾ ಇದೆ, ನೀವು ನೋಡಿ, ಎಲ್ಲಾರು ಇದ್ರೆ ಪ್ರಾಬ್ಲಮ್ಸ್ ಇದ್ರೆ ಹೇಳಿ ಅಂತ ಹೇಳ್ಬೋದಲ್ಲ. ಅದೆಲ್ಲಾನು ಈ ಟ್ರಾನ್ಸ್ಪರೆನ್ಸಿ ತರೋದಕ್ಕೆ, ಇದಕ್ಕೆ ಪಾರದರ್ಶಕತೆ ಮತ್ತೆ ಜನಾನೇ ಈ ಸ್ಕೀಮ್ ನ ನಾವು ಕಾಪಾಡಬೇಕು. ಯಾರು ಮಾಡ್ಬೇಕಂದ್ರೆ ಜನಗಳೇ ಮಾಡ್ಬೇಕು. ಎಷ್ಟೇ ಟೆಕ್ನಾಲಜಿ ಎಲ್ಲ ಇದ್ರೂ ಈ ರೀತಿಯ ಒಂದು ಮಹತ್ತರ ಸ್ಕೀಮ್ಗಳನ್ನ ಜನಗಳು ಅದನ್ನ ಸಕ್ಸಸ್ ಆಗಕ್ಕೆ ಬಿಡಬೇಕು, ಮತ್ತೆ ಮಾನಿಟರ್ ಮಾಡ್ಬೇಕಾಗತ್ತೆ. ಅದಕ್ಕೆ ಇದೆಲ್ಲಾನು ಹೆಲ್ಪ್ ಆಗತ್ತೆ ಅಂತ ಅನ್ಸುತ್ತೆ. ಯಾವಾಗ ಹೆಲ್ಪ್ ಆಗತ್ತೆ ಅಂದ್ರೆ ಇದನ್ನ ವರ್ಕ್ ಆಗೋ ಹಂಗ್ ಮಾಡಬೇಕು, ಈ ಫೀಚರ್ಸ್ ನ ನಾವು ತರಬೇಕು. ಮೇಡಮ್, ಈಗ ಹೊಸ ಮಸೂದೆನಲ್ಲಿ ವರ್ಷಕ್ಕೆ 60 ದಿನ ನೋ ವರ್ಕ್ ಅನ್ನುವ ಅಂಶವನ್ನ ಕಡ್ಡಾಯಗೊಳಿಸಿರೋದ್ರ ಬಗ್ಗೆ ಹೇಳ್ಬೋದಾ? ಅದು ಒಂದು ಇಂಟ್ರೆಸ್ಟಿಂಗ್ ಫೀಚರ್. ಈಗ ನೋಡಿ, ಹಳ್ಳಿಗಳಲ್ಲಿ ಅಂದ್ರೆ ಎಲ್ಲಿ ಅಗ್ರಿಕಲ್ಚರ್ ಅಂದ್ರೆ ವ್ಯವಸಾಯ ಬಹಳ ಪೀಕ್ ಅಲ್ಲಿ ಹೋಗುತ್ತೆ, ಆಗ ಅಗ್ರಿಕಲ್ಚರ್ ಲೇಬರರ್ಸ್ಗೆ, ವರ್ಕರ್ಸ್ಗೆ ಅವ್ರಿಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ, ಅವ್ರಿಗೆ ಹೈಯರ್ ವೇಜಸ್ ಸಿಗುತ್ತೆ. ಈಗ ನಿಮ್ಗೆ ಈ ಸ್ಕೀಮ್ ಅಲ್ಲಿ ಅಂದ್ರೆ ನರೇಗಾದ ಹೊಸ ಸ್ಕೀಮ್ ಅಲ್ಲೂ ಅದನ್ನ ಪ್ರೈವೇಟ್ ಅಲ್ಲಿ ಕೊಡೋ ಅಷ್ಟು ಮ್ಯಾಚ್ ಮಾಡಕ್ಕೂ ಆಗಲ್ಲ. ಮತ್ತೆ ಈ ಲೇಬರರ್ಸ್ ವರ್ಕರ್ಸ್ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲೂ ಬೇಕಾಗಿರುತ್ತೆ. ಇನ್ನೆಲ್ಲ ರೋಡ್ ಮಾಡೋದಕ್ಕಿಂತ ಅಗ್ರಿಕಲ್ಚರ್ ಹಾರ್ವೆಸ್ಟ್ ಸೀಸನ್ ಅಲ್ಲಿ ಅವ್ರು ಬೇಕು, ಅವರು ಪೀಕ್ ಸೀಸನ್ ಅಲ್ಲಿ ಬೇಕಾಗತ್ತೆ. ಅವ್ರನ್ನ ಅಲ್ಲಿಗೆ ಹೋದಾಗ ಏನಾಗುತ್ತೆ, ವರ್ಷ ಇಡೀ ಕೆಲಸ ಇದ್ದಂಗಾಗತ್ತೆ. 125 ದಿನ ಒಟ್ಟಿಗೆ ಬ್ಲಾಕ್ ಪೀರಿಯಡ್ ಕೊಡ್ಬೇಕಂತೇನಿಲ್ಲ, ಒಂದು ವರ್ಷದಲ್ಲಿ ಸ್ಪ್ರೆಡ್ ಔಟ್ ಮಾಡ್ಕೋಬಹುದು. ಮತ್ತೆ ಈಗಾಗಲೇ ನಮ್ಮಲ್ಲಿ ಕೃಷಿ ಕೆಲಸಕ್ಕೆ ಕಾರ್ಮಿಕರು ಸಿಗ್ತಾ ಇಲ್ಲ, ಎಲ್ಲ ಜಾರ್ಖಂಡ್ ಅಲ್ಲಿ ಇಲ್ಲಿಂದ ಎಲ್ಲ ತರ್ತಾ ಇದಾರೆ ತೋಟಗಳಲ್ಲಿ ಕೆಲಸ ಮಾಡೋದಕ್ಕೆ. ಇದೇನಾಗತ್ತೆ ಅಂತ ಹೇಳಿದ್ರೆ, ಈಗ ಬೆಸ್ಟ್ ಆಫ್ ದ ಬೋತ್ ವರ್ಲ್ಡ್ ಅಂತಾರಲ್ಲ, ಆತರ ಇದು. ಅಲ್ಲೂ ಕೆಲಸ ಮಾಡಬಹುದು ಅವರು ಲೇಬರರ್ಸ್ ಆಗಿ. ಮತ್ತೆ ಫಾರ್ಮರ್ಸ್ ಅಂತ ಯಾರು ಅವರು ಲ್ಯಾಂಡ್ ಇಟ್ಕೊಂಡಿರ್ತಾರೆ, ಅಗ್ರಿಕಲ್ಚರ್ ಲ್ಯಾಂಡ್ ಇಟ್ಕೊಂಡಿರ್ತಾರೆ, ಅವ್ರಿಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ವರ್ಕರ್ಸ್ ಸಿಗ್ತಾ ಇರ್ತಾರೆ, ಅವ್ರು ಹೊರಗಡೆಯಿಂದ ಕರ್ಕೊಂಡು ಬರ್ಬೇಕಾಗಲ್ಲ, ಅಲ್ಲಿ ಲೋಕಲ್ ಇವ್ರಿಗೆನೆ ಕೊಡ್ಬೋದು. ವರ್ಷದಲ್ಲಿ ಯಾವ ಕೆಲಸ ಇರಲ್ವೋ ಅವಾಗ ಬೇರೆ ಬೇರೆ ಕೆಲಸಗಳು ತಗೋಬಹುದು. ಇನ್ಫ್ರಾಸ್ಟ್ರಕ್ಚರ್ ಕೆಲಸಗಳು ಇರ್ತಲ್ಲ, ಅಂದ್ರೆ ಬ್ರಿಡ್ಜ್ ಇರ್ಬೋದು, ರೋಡ್ ಇರ್ಬೋದು, ಎಲೆಕ್ಟ್ರಿಸಿಟಿ ಯಾವುದೋ ಒಂದು ರೋಡ್ ಪೈಪ್ ಹಾಕೋದಿರ್ಬೋದು, ಅಂತದನ್ನೆಲ್ಲ ಮಾಡಬಹುದು. ಇದು ಫಾರ್ಮರ್ಸ್ಗೆ ಮತ್ತೆ ವರ್ಕರ್ಸ್ ಇಬ್ಬರಿಗೂ ಬೆನಿಫಿಟ್ ಆಗುತ್ತೆ. ಒಟ್ಟಾರೆ ವಿಕಸಿತ ಭಾರತ ಜಿ ಮಿಷನ್ ನೂತನ ಮಸೂದೆ ಹಿಂದೆ ಇದ್ದಂತಹ ಯೋಜನೆಗಿಂತ ಹೆಚ್ಚು ಉಪಯುಕ್ತ ಆಗ್ತಾ ಇದೆ ರೈತರಿಗೆ ಮತ್ತೆ ಗ್ರಾಮೀಣ ಭಾಗಕ್ಕೆ. ಒಟ್ಟಾರೆ 2047ರ ಭಾರತ ಏನೊಂದು ಎಲ್ಲ ವಲಯಗಳಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವ ಒಂದು ಗುರಿಯನ್ನು ನಾವು ಹಾಕೊಂಡಿದ್ದೀವಿ. ಆ ಗುರಿಯನ್ನು ತಲುಪೋದಕ್ಕೆ ಕೈಗೊಳ್ಳಲಾದ ಹಲವು ಕ್ರಮಗಳಲ್ಲಿ ಈ ವಿಕಸಿತ ಭಾರತ ಜಿ ಮಿಷನ್ ಕೂಡ ಅತ್ಯುತ್ತಮವಾದ ಮಹತ್ವದ ಕ್ರಮ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಇದುವರೆಗೂ ವಿಕಸಿತ ಭಾರತ ಜಿ ಮಿಷನ್ ಕುರಿತಂತೆ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ, ಹಿರಿಯ ಪತ್ರಕರ್ತರು. ನಡೆಸಿಕೊಟ್ಟವರು ನಾರಾಯಣಸ್ವಾಮಿ BS, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ CV. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.